ಮಾಡ್ಕೊಳ್ಳಿ. ಲಾಸ್ ಆಗ್ತಿರೋರು ಯಾರೋ ಒಬ್ರು ಪ್ರಾಫಿಟ್ ಮಾಡ್ತಾ ಇರ್ಬೇಕಲ್ಲ, ಅವ್ರು ಏನ್ ಮಾಡ್ತಾ ಇದಾರೆ? ಪಬ್ಲಿಕ್ ವರ್ಸಸ್ ಪಬ್ಲಿಕ್ ಇಲ್ಲ ಇಲ್ಲಿ. ಪಬ್ಲಿಕ್ ವರ್ಸಸ್ ನೀವು ಯಾರ ವಿರುದ್ಧ ಇದ್ದೀರಾ ಅಂದ್ರೆ, ನಾವು 100 ಜನ 1 ಲಕ್ಷ ಇಟ್ಕೊಂಡಿದ್ದೀವಿ. ಎಷ್ಟಾಯ್ತು? 100 ಜನ 1 ಲಕ್ಷ ಇಟ್ಕೊಂಡು 1 ಕೋಟಿ ರೂಪಾಯಿ ಆಯ್ತು. ಈ ಕಡೆ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ 97% to 98% ಜನ ಯಾಕೆ ಫೇಲ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಇದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ನಿಮ್ಮ ಟ್ರೇಡಿಂಗ್ ಜರ್ನಿ ಏನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2026ಗೆ ನಿಮ್ಮ ಟ್ರೇಡಿಂಗ್ ಜರ್ನಿ ಸೇಫ್ ಆಗಿ ಗ್ರೀನ್ ಅಲ್ಲೇ ಎಂಡ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅಂತ ಬಂದ್ರೆ ಒಬ್ರು ಬೈಯರ್ಸ್ ಇರ್ತಾರೆ, ಇನ್ನೊಬ್ರು ಸೆಲ್ಲರ್ಸ್ ಇರ್ತಾರೆ. ಬೈಯರ್ಸ್ ದುಡ್ಡು ಮಾಡ್ಬೇಕಂದ್ರೆ ಸೆಲ್ಲರ್ಸ್ ಲಾಸ್ ಆಗ್ಬೇಕು ಅಂದ್ರೆ ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್. ಒಬ್ರು ದುಡ್ಡು ಮಾಡಿದ್ರೆ ಇನ್ನೊಬ್ರು ದುಡ್ಡು ಲಾಸ್ ಆಗ್ತಾನೆ. ಸೊ ಇದು ನಾಟ್ ಟ್ರೇಡಿಂಗ್, ನಥಿಂಗ್ ಬಟ್ ಸ್ಪೆಕ್ಯುಲೇಷನ್ ಅಂತೀವಿ. ಈ ಸ್ಪೆಕ್ಯುಲೇಷನ್ ಹೆಂಗಾಗತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ 26,000 ನಿಫ್ಟಿ ಇದೆ, 26,200 ಹೋಗುತ್ತೆ ಅಂತ ನಾನು ಬೈ ಮಾಡ್ತೀನಿ. ಇನ್ನೊಬ್ನ ಏನ್ ಮಾಡ್ತಾನೆ ಅಂದ್ರೆ 26,200 ಹೋಗಲ್ಲ ಅಂತ ಸೆಲ್ ಮಾಡ್ತಾನೆ. ಇವ್ರಿಬ್ಬರ ಮಧ್ಯೆ ಒಂದು ಕಾಂಟ್ರಾಕ್ಟ್ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ವೀಕ್ಲಿ ಕಾಂಟ್ರಾಕ್ಟ್ ಆಗಿರ್ಬೋದು, ಮಂತ್ಲಿ ಕಾಂಟ್ರಾಕ್ಟ್ ಆಗಿರ್ಬೋದು, ವರ್ಷದ ಕಾಂಟ್ರಾಕ್ಟ್ ಆಗಿರ್ಬೋದು. ಈ ತರ ಕಾಂಟ್ರಾಕ್ಟ್ಸ್ ನಡೆಯುತ್ತೆ. ಅದನ್ನ ವೀಕ್ಲಿ ಕಾಂಟ್ರಾಕ್ಟ್ಸ್ ಅಂತೀವಿ. ಸೊ ಎವ್ರಿ ಟ್ಯೂಸ್ಡೇ ಆ ಕಾಂಟ್ರಾಕ್ಟ್ಸ್ ಇವಾಗ ಇರೋ ಪ್ರೆಸೆಂಟ್ ಮಾರ್ಕೆಟ್ ಗೆ ಎವ್ರಿ ಟ್ಯೂಸ್ಡೇ ಅದು ಎಕ್ಸ್ಪೈರ್ ಆಗುತ್ತೆ. ಫಸ್ಟ್, ಸೊ ಟ್ರೇಡಿಂಗ್ ಅಲ್ಲಿ ರಿಟೇಲರ್ಸ್ ಯಾಕೆ ಲಾಸ್ ಆಗ್ತಾರೆ, ಜನನೇ ಯಾಕೆ ಲಾಸ್ ಆಗ್ತಾರೆ, ಪಬ್ಲಿಕ್ ಯಾಕೆ ಲಾಸ್ ಆಗುತ್ತೆ ಅಂದ್ರೆ, ನಾವು ಯಾರ ವಿರುದ್ಧ ಟ್ರೇಡ್ ಮಾಡ್ತಾ ಇದೀವಿ ಅರ್ಥ ಮಾಡ್ಕೊಳ್ಳಿ. ನೀವು ಪಬ್ಲಿಕ್ ವರ್ಸಸ್ ಪಬ್ಲಿಕ್ ಇಲ್ಲ ಇಲ್ಲಿ. ಪಬ್ಲಿಕ್ ವರ್ಸಸ್ ನೀವು ಯಾರ ವಿರುದ್ಧ ಇದ್ದೀರಾ ಅಂದ್ರೆ LIC. ಎಷ್ಟಿರುತ್ತೆ LIC ಹತ್ರ? 1 ಲಕ್ಷ ಕೋಟಿ, 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ. ಬ್ಯಾಂಕ್ಸ್ ಎಷ್ಟಿರುತ್ತೆ? 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ. ಈ ತರ ಅವ್ರ ಹತ್ರ ದುಡ್ಡು ಇರುತ್ತೆ. ನೆಕ್ಸ್ಟ್ HNI ಅಂದ್ರೆ ಹೈ ಇಂಡಿವಿಜುವಲ್ ಪರ್ಸನ್ಸ್. ನೆಕ್ಸ್ಟ್ ಇನ್ಶೂರೆನ್ಸ್ ಕಂಪ್ನಿಗಳು, ಮ್ಯೂಚುವಲ್ ಫಂಡ್ಸ್ ಅವರು, ಬೇಜಾನ್ ದುಡ್ಡಿರೋರು ಸೊ ಮಾರ್ಕೆಟ್ ಅಲ್ಲಿ ಇರ್ತಾರೆ. ನೀವೇನ್ ಮಾಡ್ತೀರಾ? ಅವ್ರ ವಿರುದ್ಧ ಟ್ರೇಡ್ ಮಾಡಕ್ ಟ್ರೈ ಮಾಡ್ತೀರಾ. ಅವ್ರಿಗೆ ಸಿಸ್ಟಮ್ ಆಗಿರ್ಲಿ, ಆಲ್ಗೋರಿದಮ್ ಆಗಿರ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನೀವೇನ್ ಟ್ರೇಡ್ ಆಗ್ತೀರಾ ಓಕೆನಾ, ಆ ಟ್ರೇಡಿಂಗ್ ನ ಅವ್ರ ಫಸ್ಟ್ ಕ್ಯಾಚ್ ಮಾಡೋ ಆಲ್ಗೋರಿದಮ್ಸ್ ಇರುತ್ತೆ. ಓಕೆನಾ, ಮೊನ್ನೆ ರೀಸೆಂಟ್ ಆಗಿ ಒಂದು ಸೆಬಿ ಒಂದು ಬ್ಯಾನ್ ಮಾಡ್ತು, ಮತ್ತೆ ತಗೊಂತು. ಅದ್ಯಾವುದು, ಸೊ ಐ ಡೋಂಟ್ ವಾಂಟ್ ಟು ನೇಮ್, ಕೆಳಗಡೆ ಕಮೆಂಟ್ ಮಾಡಿ. ಅದು ಒಂದು ಡ್ಯಾಶ್ ಸ್ಟ್ರೀಟ್ ಅಂತ ಬರುತ್ತೆ, ಕ್ಲೈಮ್ ಇಶ್ಯೂಸ್ ಬರುತ್ತೆ, ಅದಕ್ಕೆ ಡ್ಯಾಶ್ ಸ್ಟ್ರೀಟ್ ಅನ್ನೋದು ರಿಗ್ಗಿಂಗ್ ಇದೇ ತರ ಮಾಡ್ತಿತ್ತು, ಮ್ಯಾನಿಪುಲೇಷನ್ಸ್ ಮಾಡ್ತಿತ್ತು ಅಂತ. ಓಕೆನಾ, ಸೊ ನಾನೇನ್ ಹೇಳ್ತೀನಿ ಅಂತಂದ್ರೆ, ಟ್ರೇಡಿಂಗ್ ಅನ್ನು ನೀವು ಯಾರ ವಿರುದ್ಧ ಇದ್ದೀರಾ ಅವರು ನಿಮಗಿಂತ 10ರಷ್ಟು ಫಾಸ್ಟ್ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕ್ಸ್ ಆಗ್ಲಿ, ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ಆಗಿರ್ಲಿ, DI ಅವರಾಗಿರ್ಲಿ, ಅವ್ರ ಹತ್ರ ಬೇಜಾನ್ ದುಡ್ಡು ಇರುತ್ತೆ. ಅವ್ರ ವಿರುದ್ಧ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ. ಓಕೆನಾ, ಸೊ ಇವಾಗ ನಾವು ಅವ್ರ ತರ ಟ್ರೇಡ್ ಮಾಡಕ್ ಆಗಲ್ಲ ಅಂದ್ರೆ, ಎಸ್ ಅವ್ರ ತರ ಟ್ರೇಡ್ ಮಾಡ್ಬೇಕಂದ್ರೆ ಅವ್ರ ತರ ಮೈಂಡ್ ಸೆಟ್ ಬರಬೇಕು. ಆ ಮೈಂಡ್ ಸೆಟ್ 99% ಜನಕ್ಕೆ ಬರಲ್ಲ. ಏನ್ ಸರ್ ಆ ಮೈಂಡ್ ಸೆಟ್ ಅಂದ್ರೆ, ಫಸ್ಟ್ ಬಂದ್ಬಿಟ್ಟು ಕೆಸಿನೋ ಮೈಂಡ್ ಸೆಟ್. ಪಾಯಿಂಟ್ ನಂಬರ್ 1 ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನ ನೀವೇನಾಗ ಟ್ರೀಟ್ ಮಾಡ್ತಾ ಇದ್ದೀರಾ ಅಂದ್ರೆ ಕೆಸಿನೋ ಇಲ್ಲಾಂದ್ರೆ ಗ್ಯಾಂಬ್ಲಿಂಗ್. ಹೆಂಗೆ? ಫಾರ್ ಎಕ್ಸಾಂಪಲ್ LIC ಹತ್ರ 100 ಕೋಟಿ ಇದೆ, ನಾವು ಅವ್ರ ವಿರುದ್ಧ ಟ್ರೇಡ್ ಮಾಡ್ತಾ ಇದೀವಿ. ಸೊ LIC ಅವರು 100 ಕೋಟಿ ಇದೆ ಅಂದ್ರೆ ನಮ್ಗೆ ಈ ಸೈಡ್ ಎಷ್ಟಿರ್ಬೇಕು? ಹತ್ತತ್ರ ಅಷ್ಟೇ ಇರ್ಬೇಕಲ್ವಾ? ಆಪೋಸಿಟ್ ಈಕ್ವಲ್ ಆಗಿರ್ಬೇಕಲ್ಲ. ನಾವು ರಿಟೇಲರ್ಸ್ ಏನ್ ಮಾಡ್ತೀವಿ ಅಂತಂದ್ರೆ, ಬರೀ ಒಂದು 10,000 ತಗೊಂಡ್ಬಂದು 10,000 ಡೈಲಿ ಮಾಡ್ಬೇಕು ಅನ್ಕೊಂತೀವಿ. ಅಂದ್ರೆ 10,000ಗೆ 10,000 ಅಂದ್ರೆ ಡೈಲಿ 100% ROI ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಕ್ಸ್ಪೆಕ್ಟೇಷನ್ಸ್ ಇದನ್ನೇನ್ ಅಂತೀವಿ? ಇಂಡೈರೆಕ್ಟ್ ಆಗಿ ಲಾಟ್ರಿ ಮತ್ತೆ ಗ್ಯಾಮ್ಲಿಂಗ್ ಅಂತೀವಿ. ಓಕೆನಾ, ಅದೇ ಇವಾಗ ಈ ಸೈಡ್ ಬನ್ನಿ. ಯಾವ ಸೈಡ್? ಸೊ ಬ್ಯಾಂಕ್ ಅವ್ರ ಹತ್ರ ಆಗಿರ್ಲಿ, ಇನ್ಶೂರೆನ್ಸ್ ಅವ್ರ ಹತ್ರ ಆಗಿರ್ಲಿ, LIC ಅವ್ರ ಹತ್ರ ಆಗಿರ್ಲಿ, ಮ್ಯೂಚುವಲ್ ಫಂಡ್ಸ್ ಅವ್ರ ಹತ್ರ ಆಗಿರ್ಲಿ, ಅವ್ರ ಹತ್ರ ಎಷ್ಟೆಷ್ಟು ಕೋಟಿ ಇರುತ್ತೆ? 1 ಲಕ್ಷ ಕೋಟಿ, 2 ಲಕ್ಷ ಕೋಟಿ ಇರುತ್ತೆ. ಅವ್ರು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಅಂದ್ರೆ 15 to 20% ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ ಸರ್ 15 to 20% ಅಂದ್ರೆ? ಒಂದು ಸಲಿ ಅರ್ಥ ಮಾಡ್ಕೊಳ್ಳಿ, 1 ಲಕ್ಷಕ್ಕೆ 15% ಅಂದ್ರೆ ವರ್ಷಕ್ಕೆ 15,000, ತಿಂಗಳಿಗೆ ಆಲ್ಮೋಸ್ಟ್ 1,200 to 1,100 ರೇಂಜ್ ಅಲ್ಲಿ, ಅಂದ್ರೆ 1,000 ರೂಪಾಯಿ ಅನ್ಕೊಳ್ಳಿ. ಇವ್ರು 12% ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ, ನಾವು 12% ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ, ನಮ್ಮ ಹತ್ರ ಇರೋ 1 ಲಕ್ಷ ಕ್ಯಾಪಿಟಲ್ಗೆ 1,000 ರೂಪಾಯಿ ಅಷ್ಟೇ ನಮ್ಗೆ ಇನ್ಕಮ್ ಬರುತ್ತೆ. ಸೊ ಇದನ್ನ ಯಾರಿಗಾದ್ರೂ ನೀವು ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ, 1 ಲಕ್ಷ ಆಗ್ಬಿಟ್ಟು 1,000 ರೂಪಾಯಿ ತೆಗಿಯೋಣ ಅಂದ್ರೆ, ಮೋಸ್ಟ್ ಆಫ್ ದ ಪೀಪಲ್ ಅವ್ರು ಬಿಲೀವೇ ಮಾಡಲ್ಲ. ಇದ್ಯಾವ್ದು ನಂಗೆ ಸರಿ ಇಲ್ಲ, ನನಗೆ ಗೊತ್ತು, ಬೇರೆ ಕಡೆ ಹಾಕೊಂತೀನಿ ಅಂತ ಹೋಗ್ಬಿಟ್ಟು ಮೇಲೆ ಹೋಗ್ತಾ ಇದ್ರೆ ಕಾಲ್ ಆಪ್ಷನ್, ಕೆಳಗಡೆ ಬರ್ತಾ ಇದ್ರೆ ಪುಟ್ ಆಪ್ಷನ್ ಮಾಡ್ತಾರೆ, ಮನೆ ಮಠ ಮಾರ್ಕೊಂತಾರೆ. ಸೊ ಗೊತ್ತೇ ಇರಲ್ಲ ಅವ್ರಿಗೆ ಯಾರ ವಿರುದ್ಧ ಟ್ರೇಡ್ ಮಾಡ್ತಾ ಇದೀವಿ ಅಂತ. ಹೈ ಫ್ರೀಕ್ವೆನ್ಸಿ ಆಲ್ಗೋಸ್ ಇರೋ FII, DI ಇಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ವಿರುದ್ಧ ಟ್ರೇಡ್ ಮಾಡ್ತಾ ಇರ್ತೀವಿ.
ಇರ್ತೀವಿ, ದಿನಕ್ಕೊಂದು 100 ಟ್ರೇಡ್ ಮಾಡೋದು. ಸೊ ಅರ್ಥ ಮಾಡ್ಕೊಳ್ಳಿ, 100 ಟ್ರೇಡ್ ಅಲ್ಲಿ ಏನ್ ಸಕ್ಸಸ್ ಆಗಲ್ಲ ಸರ್. ನಾವು 100 ಜನ 1 ಲಕ್ಷ ಇಟ್ಕೊಂಡಿದೀವಿ, ಎಷ್ಟಾಯ್ತು? 100 ಜನ 1 ಲಕ್ಷ ಇಟ್ಕೊಂಡ್ರು 1 ಕೋಟಿ ರೂಪಾಯಿ ಆಯ್ತು. ಈ ಕಡೆ ಅವನೊಬ್ಬನೇ 100 ಕೋಟಿ ಇಟ್ಕೊಂಡವನೆ. ಈ 1 ಕೋಟಿನ ಆ 100 ಕೋಟಿ ಅವನು ಕ್ಯಾಪಿಟಲ್ ಹಾಕ್ಬಿಟ್ಟು ಅವ್ನು ತಿಂದಾಕ್ತಾನೆ. ಬಟ್ ನೀವು ಮಾಡ್ಬೋದಂದ್ರೆ ಮಾಡ್ಬೋದು. 1% 2% ನಿಮ್ಗೆಲ್ಲ ಬೇಡವಲ್ಲ. ನಿಮಗ್ ಬೇಕಾಗಿರೋದು ಎಷ್ಟು? 100% ROI, 1000% ROI ಪರ್ ಇಯರ್, ಈ ತರ ಬೇಕು. ಸೊ ನಂಗೆ ಎಷ್ಟೋ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ನನ್ನ ಹತ್ರ ಒಂದು 10,000 ಇದೆ, 20,000 ಇದೆ, ತಿಂಗಳ 10,000 20,000 ಇದ್ರೆ ದಯಮಾಡಿ ಒಳ್ಳೆ ETFs ಅಲ್ಲಿ ಒಳ್ಳೆ ಸ್ಟಾಕ್ಸ್ ಅಲ್ಲಿ ಅನಾಲಿಸಿಸ್ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡಿ. ದಯಮಾಡಿ 5,000 10,000 ಕ್ಯಾಪಿಟಲ್ ನೆತ್ಕೊಂಡ್ ಬಂದು ಟ್ರೇಡಿಂಗ್ ಮಾಡ್ತೀನಿ ಅಂದ್ರೆ ನಿಜವಾಗ್ಲೂ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಕ್ ಆಗಲ್ಲ. ಟ್ರೇಡಿಂಗ್ ಗೆ ಸ್ವಲ್ಪ ಕ್ಯಾಪಿಟಲ್ ಬೇಕೇ ಬೇಕು. ಸಿ 10,000 20,000 ಅನ್ನೋದು ಲರ್ನಿಂಗ್ ಕ್ಯಾಪಿಟಲ್, ಇಟ್ ಈಸ್ ನಾಟ್ ಎ ಅರ್ನಿಂಗ್ ಕ್ಯಾಪಿಟಲ್. ಲರ್ನಿಂಗ್ ಬಲ್ ಬೇಕಾದ್ರೆ ಕಲ್ತ್ಕೊಳ್ಳಿ, ಸ್ಮಾಲ್ ಆಗಿ ಏನೋ ಕಲ್ತ್ಕೊಂಡು ಟ್ರೇಡ್ ಮಾಡ್ತೀರಾ ಮಾಡಿ, ಬಟ್ ದಟ್ ಈಸ್ ನಾಟ್ ಎ ಅರ್ನಿಂಗ್ ಕ್ಯಾಪಿಟಲ್. ಅರ್ನಿಂಗ್ ಕ್ಯಾಪಿಟಲ್ ಬೇರೆ. ಓಕೆನಾ? ಪಾಯಿಂಟ್ ನಂಬರ್ 2, ಡೆತ್ ಬೈ ಬ್ರೋಕರೇಜ್. ಡೆತ್ ಬೈ ಬ್ರೋಕರೇಜ್ ಅಂದ್ರೆ ಏನು? ಓವರ್ ಟ್ರೇಡಿಂಗ್. ಅರ್ಥ ಮಾಡ್ಕೊಳ್ಳಿ, ಏಂಜಲ್ ಒನ್ ಆಗಿರ್ಲಿ, ಝೀರೋದ್ ಆಗಿರ್ಲಿ, ಗ್ರೋ ಆಗಿರ್ಲಿ, ಸೊ ಸ್ಟ್ಯಾಂಡರ್ಡ್ ಬ್ರೋಕರ್ಸ್ ಯಾವತ್ತೂ 20 ರೂಪೀಸ್ ಹತ್ರ ಚಾರ್ಜ್ ಮಾಡ್ತಾರೆ. ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ಬಂದ್ಬಿಟ್ಟು 10,000 ಅನ್ಕೊಳ್ಳಿ. ಒಂದು 20 ಟ್ರೇಡ್ 30 ಟ್ರೇಡ್ ಏನಾದ್ರು ಆಯ್ತು ಅಂದ್ರೆ ಖತಮ್. ಬ್ರೋಕರೇಜ್ ಅಲ್ಲಿ ಏನೇನಿರುತ್ತೆ? ಬ್ರೋಕರ್ಗೆ ದುಡ್ಡು ಕೊಡಬೇಕು, ಸೆಬಿ ಟರ್ನ್ ಓವರ್ ಫೀಸ್, ನೆಕ್ಸ್ಟ್ ಸ್ಟಾಂಪ್ ಡ್ಯೂಟಿ, ನೆಕ್ಸ್ಟ್ GST, ಇಷ್ಟೆಲ್ಲಾ ಕಟ್ಟದ ಮೇಲೆ ನೀವು ನಿಮ್ಮ ಹತ್ರ ಎಷ್ಟು ದುಡ್ಡು ಉಳ್ಕೊಳುತ್ತೆ? 10,000 ಡಿವೈಡೆಡ್ ಬೈ 20 ಮಾಡಿ ಎಷ್ಟು ಟ್ರೇಡ್ಸ್ ಮಾಡಬಹುದು ಅಂತ ಯೋಚನೆ ಮಾಡಿ. ಒಂದು ಬೈ ಸೆಲ್ಗೆ ಹತ್ರ 40 ರೂಪಾಯಿ ಹೊರಟೋಗುತ್ತೆ. ಓಕೆನಾ? ಇಫ್ ಯು ಟೇಕ್ 10 to 15 ಟ್ರೇಡ್ಸ್ ಇನ್ ಎ ಡೇ, ಇಫ್ ಯು ಮೇಡ್ 1000 ರೂಪೀಸ್ ಆಲ್ಸೋ, ಆಲ್ಮೋಸ್ಟ್ ಹತ್ರ ನಿಮ್ ಪ್ರಾಫಿಟ್ 100 ರೂಪಾಯಿ ಕೂಡ ಇರಲ್ಲ. ಸೊ ಬ್ರೋಕರೇಜ್ ನಿಮ್ಮನ್ನ ಕಿಲ್ ಮಾಡ್ತಾ ಇರುತ್ತೆ. ನನ್ನ ಫ್ರೆಂಡ್ ಹೇಳ್ದ ಸರ್, ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಕ್ಕೆ, ವಾಟ್ಸ್ಆಪ್ ಅಲ್ಲಿ ಜಾಯ್ನ್ ಆಗಕ್ಕೆ, ದೇರ್ ವಿಲ್ ಬಿ 2 ಟೈಪ್ಸ್ ಆಫ್ ಟಿಪ್ಸ್, ಎ ಮತ್ತೆ ಬಿ. ಎ ಅಲ್ಲಿ ಏನ್ ಮಾಡ್ತಾರೆ? ಕಾಲ್ ಆಪ್ಷನ್ ಬೈ ಕೊಡ್ತಾರೆ. ಬಿ ಅಲ್ಲಿ ಏನ್ ಮಾಡ್ತಾರೆ? ಪುಟ್ ಆಪ್ಷನ್ ಬೈ ಕೊಡ್ತಾರೆ. ಯಾವ್ದೋ ಒಂದ್ ಕಡೆ ಮಾರ್ಕೆಟ್ ಹೋಗ್ಲೇಬೇಕು. ಮೇಲೆ ಹೋಯ್ತು ಅನ್ಕೊಳ್ಳಿ, ಇದ್ರಲ್ಲಿ ಚೆನ್ನಾಗಾಯ್ತು ಅಂತ ಇದ್ರಲ್ಲಿ ಇರೋರ್ಗೆ ಗೊತ್ತಿರುತ್ತೆ. ಅಕಸ್ಮಾತ್ ಎ ಅಲ್ಲಿ ಏನಾದ್ರು ಚೆನ್ನಾಗಾಯ್ತು ಅನ್ಕೊಳ್ಳಿ, ಪ್ರಾಫಿಟ್ ಏನೋ ಸ್ಕ್ರೀನ್ ಶಾಟ್ಸ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಎ ಬಿ ಇದ್ರಲ್ಲಿ ಕಾಲ್ ಆಪ್ಷನ್ ಕೊಟ್ರೆ ಇದ್ರಲ್ಲಿ ಪುಟ್ ಆಪ್ಷನ್ ಕೊಡ್ತಾರೆ. ಸೊ ನಿಮ್ಗೆ ಗೊತ್ತಾಗೋದಿಲ್ಲ ಯಾವ ಗ್ರೂಪ್ ಅಲ್ಲಿ ಇದೀರ ಅಂತ. 2 ಗ್ರೂಪ್ ಮಾಡಿರ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಟಿಪ್ಸ್ ನ ತಗೊಳಕ್ ಹೋಗ್ಬೇಡಿ. ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್. ವಾಟ್ ಈಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ, ಸೊ ಥಿಂಕ್ ಐ ಹ್ಯಾವ್ ಎ 1 lakh, ಡೈಲಿ 10,000 ಲಾಸ್ ಆದ್ರೆ 10 days ಗೆ ಖಾಲಿ ಆಗೋಗುತ್ತೆ ಅಮೌಂಟ್. ಏನಪ್ಪ ಈ ರಿಸ್ಕ್ ಟು ರಿವಾರ್ಡ್? ಟ್ರೇಡಿಂಗ್ ಈಸ್ ಅಬೌಟ್ 10% ನಾಲೆಜ್ ಆದ್ರೆ 90% ರಿಸ್ಕ್ ಟು ರಿವಾರ್ಡ್. 1% ನ ನೀವು ಲಾಸ್ ಮಾಡ್ಕೊಳಕ್ ರೆಡಿ ಇದ್ರೆ 2% ನ ಗೈನ್ ಮಾಡಕ್ಕೆ ನೀವು ರೆಡಿ ಇರಬೇಕು. ಫಾರ್ ಎಕ್ಸಾಂಪಲ್ 10 ಟ್ರೇಡ್ಸ್ ಮಾಡಿದೀರಾ, ಯು ಆರ್ ಲೂಸಿಂಗ್ 1% ಆಫ್ ದ ಕ್ಯಾಪಿಟಲ್. 1,000 5 ಟೈಮ್ ಲಾಸ್ ಆದ್ರಿ. ಓಕೆನಾ? ಇನ್ 5 ಟೈಮ್ ನೀವು ವಿನ್ ಆದ್ರಿ. ಎಷ್ಟು? 2,000 ಅಂದ್ರೆ 1:2 ರಿಸ್ಕ್ ಟು ರಿವಾರ್ಡ್ ಅಲ್ಲಿ ನೀವು ವಿನ್ ಆದ್ರಿ ಅಂದ್ರೆ ಸ್ಟಿಲ್ ಯು ವಿಲ್ ಬಿ ಸಿಟಿಂಗ್ ವಿತ್ ದ ಪ್ರಾಫಿಟ್ಸ್ ಇಟ್ ಸೆಲ್ಫ್. ಬಟ್ ಈ ರಿಸ್ಕ್ ಟು ರಿವಾರ್ಡ್ ಏನಾದ್ರು ನೀವು ಮಾಡಬೇಕು ಅಂದ್ರೆ ಜಾಸ್ತಿ ಮೈಂಡ್ ಸೆಟ್ ನ ಸ್ಟ್ರಾಂಗ್ ಮಾಡ್ಕೊಬೇಕು. ಸೊ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಬಿಟ್ಟು ಹೋಗ್ಬೇಕು. ಎಮೋಷನ್ಸ್ ರೋಬೋಟಿಕ್ ತರ ತಲೆ ಓಡಬೇಕು. 1:2 ರಿಸ್ಕ್ ಟು ರಿವಾರ್ಡ್ ಅಲ್ಲಿ ಬರ್ಬೇಕು ಅಂದ್ರೆ ಕೆಲವರು ಎಷ್ಟೋ ನೋಡಿರ್ತೀನಿ, ಸರ್ ನಾನು ದಿನಕ್ಕೆ 200 ರೂಪಾಯಿ 300 ರೂಪಾಯಿ ಬಂದ್ರೆ ಸಾಕು ಅಂತಾರೆ. ಎಸ್, 200 ರೂಪಾಯಿ 300 ರೂಪಾಯಿ ಬಂದ್ರೆ ಸಾಕು. ಬಟ್ ನಿಮ್ ಸ್ಟಾಪ್ ಲಾಸ್ 150 ರೂಪಾಯಿ ಇರ್ಬೇಕಲ್ಲ. 150 ರೂಪಾಯಿ ಸ್ಟಾಪ್ ಲಾಸ್ ತಗೊಂಡ್ರೆ 300 ರೂಪಾಯಿ ಬುಕ್ ಮಾಡಕ್ ಇರ್ಬೇಕು. ಕೆಲವರು 10,000 ಸ್ಟಾಪ್ ಲಾಸ್ ಬರ್ತಾ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನ ಆವರೇಜಿಂಗ್ ಮಾಡ್ತಾರೆ. ಲಾಸ್ಟ್ ಟ್ರೇಡ್ ಅಲ್ಲಿ ಆವರೇಜಿಂಗ್ ಮಾಡಕ್ ಹೋಗ್ಬೇಡಿ. ಸೊ ಮನೆ ಮಠ ಮಾಡ್ಕೊಂತೀರಾ ಆವರೇಜಿಂಗ್ ಏನಾದ್ರು ಲಾಸ್ಟ್ ಟ್ರೇಡ್ ಅಲ್ಲಿ ಮಾಡಿದೆ ಅಂದ್ರೆ. ಸೊ ದುಡ್ಡು ಹೋಗ್ತಾನೆ ಇರುತ್ತೆ, ಮಾಡ್ತಾನೆ ಇರ್ತೀರಾ. ಸೊ 1 ರೂಪಾಯಿ ರಿಸ್ಕ್ ನಿಟ್ರೆ 2 ರೂಪೀಸ್ ಗೈನ್ ಮಾಡಬೇಕು. ಇದನ್ನ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಾರೆ. ಸೈಡ್ ವೇಸ್ ಟ್ರ್ಯಾಪ್. ಮಾರ್ಕೆಟ್ ಅಲ್ಲಿ 70% ಆಫ್ ದ ಮಾರ್ಕೆಟ್ ಏನಿರುತ್ತೆ ಅಂದ್ರೆ ಸೈಡ್ ವೇಸ್ ಇರುತ್ತೆ. ನೀವು ಪಾಸ್ಟ್ 20 ವರ್ಷದಿಂದ ನೋಡಿ, ನಿಫ್ಟಿ 1% ಎಷ್ಟು ದಿನ ಮೂವ್ ಆಗಿದೆ, 1% ಎಷ್ಟು ದಿನ ಬಿದ್ದಿದೆ. ಮ್ಯಾಕ್ಸಿಮಮ್ 10 to 20% ಅಷ್ಟೇ. ಅದರಲ್ಲೂ ನಾನೇನಾದ್ರೂ ಕಾಲ್ ತಗೊಂಡಿನಿ ಅಂದ್ರೆ ಮೇಲೆ ಹೋಗುತ್ತೆ ಅಂತ ತಗೊಂಡಿನಿ. ಉಲ್ಟಾ ಹೊಡೆದ್ರು ಲಾಸೆ, ಸೈಡ್ ವೇಸ್ ಹೋದ್ರು ಲಾಸೆ. ಬಿಕಾಸ್ ಆಫ್ ಟೀಟಾ ಡಿಕೆ. ಆಪ್ಷನ್ ಬೈಯರ್ಸ್ ಗೆ ಟೀಟಾ ಡಿಕೆ ಅನ್ನೋದು ಒಂದು ಬೆಸ್ಟ್ ಎನಿಮಿ ಆಗಿರುತ್ತೆ, ಬೆಸ್ಟ್ ಫ್ರೆಂಡ್ ಆಗಿಲ್ಲ. ಯಾರಿಗಾದ್ರೂ ಟೀಟಾ ಡಿಕೆ ಕಾನ್ಸೆಪ್ಟ್ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಟೀಟಾ ಡಿಕೆ ಅಂತ ಕಾಮೆಂಟ್ ಮಾಡಿ. ಜಾಸ್ತಿ ಕಾಮೆಂಟ್ಸ್ ಬಂದ್ರೆ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಫ್ರೀ ಆಫ್ ಕಾಸ್ಟ್ ಅಬೌಟ್ ಟೀಟಾ ಡಿಕೆ. ಸೊ ಟ್ರೇಡಿಂಗ್ ಇಸ್ ಎ ಹಾರ್ಡೆಸ್ಟ್ ವೇ ಟು ಮೇಕ್ ಈಸಿ ಮನಿ. ಟ್ರೇಡಿಂಗ್ ಅನ್ನೋದು ತುಂಬಾ ಕಷ್ಟ, ಬಟ್ ಅಲ್ಲಿ ದುಡ್ಡು ಈಸಿಯಾಗಿ ಸಿಗುತ್ತೆ. ಬಟ್ ಅಷ್ಟು ಬೇಗ ಸಿಗಲ್ಲ. ತುಂಬಾ ನಾಲೆಜ್ ಬೇಕು, ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು. ಹಂಗನ್ಬಿಟ್ಟು ಬ್ರಹ್ಮವಿದ್ಯೆನೂ ಅಲ್ಲ. ಈಗ ಕಲಿಯಕ್ಕೆ ಆಗಲ್ವಾ ಅಂದ್ರೆ ಕಲಿಬಹುದು. ಯು ನೀಡ್ ದಟ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಬಿಸ್ನೆಸ್ ಮೈಂಡ್ ಸೆಟ್ ಇರೋರು ಬರಬೇಕು. ಸರ್ ನನ್ನ ಹತ್ರ ಒಂದು 5 lakhs ಇದೆ, 10 lakhs ಇದೆ, 1 lakh ಇದೆ, 2 lakhs ಇದೆ. ಫಸ್ಟ್ ನಾನು 2% ಮಾಡೋದು ಕಲ್ತ್ಕೊಂತೀನಿ. 1 lakh ಅಲ್ಲಿ 7,000 ಪ್ರಾಫಿಟ್ ಮಾಡೋದು ಕಲ್ತ್ಕೊಳ್ಳಿ. ಆಮೇಲೆ ಜಾಸ್ತಿ ಮಾಡೋದು ಕಲ್ತ್ಕೊಳ್ಳಿ. ಫಸ್ಟ್ ಲಾಸ್ ಆಗದಿರೋದು ಕಲ್ತ್ಕೊಳ್ಳಿ. ಓಕೆನಾ? ಫಸ್ಟ್ ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡೋದು ಕಲ್ತ್ಕೊಳ್ಳಿ. 100 ಟ್ರೇಡ್ ತಗೊಂಡ್ರು 1 ರೂಪಾಯಿ ಲಾಸ್ ಆಗದಿರೋ ಅಂತ ಟ್ರೇಡಿಂಗ್
ಟ್ರೇಡಿಂಗ್ ಏನಾದ್ರು ಮಾಡಿದೀರಾ ಅಂದ್ರೆ ನೆಕ್ಸ್ಟ್ ಪ್ರಾಫಿಟಬಲ್ ಸೆಟಪ್ ಬರುತ್ತೆ. ನೆಕ್ಸ್ಟ್ ಸೆಟಪ್ಸ್ ನ ದಿನಕ್ಕೊಂದೊಂದು ಸ್ವಿಚ್ ಆನ್ ಮಾಡ್ತಾ ಇರಬೇಡಿ. ಇವತ್ತು RSI, ನಾಳೆ ಬೋಲಿಂಜರ್ ಬ್ಯಾಂಡ್, ನಾಳೆ ಪ್ರೈಸ್ ಆಕ್ಷನ್, ನಾಳೆ ಇನ್ಸೈಡ್ ಕ್ಯಾಂಡಲ್ ಎಕ್ಸೆಟ್ರಾ ಸ್ವಿಚ್ ಆನ್ ಮಾಡ್ತಾ ಇರಬೇಡಿ. ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕಾಣಿಸೋದೇ ಒಂಥರ, ರಿಯಲ್ ಲೈಫ್ ಟ್ರೇಡಿಂಗ್ ಅಲ್ಲಿ ಒಂಥರ. ನೀವು ಅನ್ಕೊಂಡಷ್ಟು ಈಸಿ ಇರಲ್ಲ, ಬಂದು ಇಲ್ದವನು ಗೊತ್ತಾಗುತ್ತೆ. ಯಾರೇ ಲಾಸ್ ಮಾಡಿದಿರೋ ಒಂದ್ಸಲಿ ಕಾಮೆಂಟ್ ಮಾಡಿ, ಓಕೆನಾ, ಎಷ್ಟೆಷ್ಟು ಲಾಸ್ ಆಗಿರುತ್ತೆ ಅಂತ. ಈಸಿ ಇರಲ್ಲ, ಬಟ್ ದುಡ್ಡು ಆಗಲ್ವಾ ಅಂದ್ರೆ ದುಡ್ಡು ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಲಾಸ್ ಆಗ್ತಿರೋರು ಯಾರೋ ಒಬ್ರು ಪ್ರಾಫಿಟ್ ಮಾಡ್ತಾ ಇರ್ಬೇಕಲ್ಲ, ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನ ನೀವು ಮಾಡಿ, ಸೊ ಪ್ರಾಫಿಟ್ ಆಗತ್ತೆ. ಸೊ ಅರ್ಥ ಆಯ್ತು ಅನ್ಸುತ್ತೆ. ಯಾರಿಗ ಅರ್ಥ ಆಗ್ಬೇಕು, ಅರ್ಥ ಆಗಿರುತ್ತೆ. ಟ್ರೇಡಿಂಗ್ ನ ಯಾವತ್ತು ಬಿಸ್ನೆಸ್ ತರ ಟ್ರೇಡ್ ಮಾಡಿ, ಟ್ರೇಡಿಂಗ್ ನ ಗ್ಯಾಮ್ಲಿಂಗ್ ಮತ್ತೆ ಕೆಸಿನೋ ತರ ಟ್ರೇಡ್ ಮಾಡಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಫ್ ಯು ವಾಂಟ್ ಟು ಲರ್ನ್ ದ ಸ್ಟಾಕ್ ಮಾರ್ಕೆಟ್ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್, ಪ್ಲೀಸ್ ಕಮ್ ಟು ದ ಟ್ರೇಡಿಂಗ್ ಹಬ್. ವಿ ವಿಲ್ ಟೀಚ್ ಯು. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ನ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ಕಲಿಬೇಕು ಅಂತಿದ್ರೆ ಬರೀ ಒಂದು 6,000 ಎಲ್ಲೋ ಆಚೆ ಹೋಗ್ತೀರಾ, 6,000 ಆಗೋಗುತ್ತೆ. ಒಂದು ನಿಮ್ ಸ್ಟಾಪ್ ಲಾಸ್ ಅಷ್ಟು 6,000 ಕೋರ್ಸ್ ಫೀಸ್ ಅಷ್ಟೇ. ಬನ್ನಿ ಕಲ್ತ್ಕೊಳ್ಳಿ. ನಾವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ನ ಡಾರ್ಕ್ ಸೀಕ್ರೆಟ್ಸ್ ನ ಕಲ್ಸಕ್ ರೆಡಿ ಇದೀವಿ. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ನ ಕಲಿಬೇಕಂತಿದ್ರೆ ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ ನ ರಿಸರ್ವ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಜೈ ಹಿಂದ್, ಜೈ ಕರ್ನಾಟಕ.